ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ KCET 2024 ಸೆಕೆಂಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ನೀವು ಅಟೆಂಪ್ಟ್ ಆಗಿದ್ದೀರಾ, ಅದು ಗುಡ್ ನ್ಯೂಸ್. ತಪ್ಪದೆ ನೋಡಿ. ಯಾವುದಕ್ಕೆ ಅಟೆಂಪ್ಟ್ ಆಗಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಮತ್ತು ಗುಡ್ ನ್ಯೂಸ್ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಸ್ಟೂಡೆಂಟ್ಸ್. ನೀವು ಏನಾದರೂ ಈ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ಪ್ರತಿಯೊಬ್ಬರು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಮತ್ತು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ತಲುಪ್ತಾ ಇರುತ್ತೆ. ಯಾವುದಾದರೆ ಒಂದು ಇನ್ಫಾರ್ಮೇಷನ್ ನೀಡಿ ನಿಮ್ಮ ಅವಸರ ಅಥವಾ ಏನಾದರೂ ಇದ್ದರೆ ತೀರಿಸ್ತಾ ಇರುತ್ತೆ ಅಂತ ಹೇಳ್ಕೊಳ್ತಾ ಇದ್ದೀನಿ. ಆದರೆ ನನ್ನ ಒಂದು ಉದ್ದೇಶ ನೆಕ್ಸ್ಟ್ ಈಗ ಗುಡ್ ನ್ಯೂಸ್ ಏನಪ್ಪ, ಸೆಕೆಂಡ್ ರೌಂಡ್ನಲ್ಲಿ ಅಟೆಂಪ್ಟ್ ಆಗಿರೋ ವಿದ್ಯಾರ್ಥಿಗಳಿಗೆ ಅಂದರೆ ಈಗಾಗಲೇ ಫಸ್ಟ್ ರೌಂಡ್ ಅವರು 17 ಸೆಪ್ಟೆಂಬರ್ 2024 ಟು 27 ಸೆಪ್ಟೆಂಬರ್ 2024ವರೆಗೂ ಸ್ಟೂಡೆಂಟ್ ಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಅಂತ ಇದೆ ಅಲ್ವಾ, ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗಾದರೆ ಸೆಕೆಂಡ್ ರೌಂಡ್ ಅವರ ಪರಿಸ್ಥಿತಿ ಏನು? ಅವರು 2 ಡೇಸ್ ಅಥವಾ 1 ಡೇ ಕೂಡ ಅವರಿಗೆ ಪಾರ್ಟಿಸಿಪೇಟ್ ಅಲ್ಲ ಪಾಲ್ಗೊಳ್ಳೋಕೆ ಚಾನ್ಸ್ ಇಲ್ವಾ ಸರ್ ಅಂತ ಕೇಳಬಹುದು. ಹೌದು ಸ್ಟೂಡೆಂಟ್ಸ್, ನಿಮಗೆ ಚಾಯ್ಸ್ ಎಂಟ್ರಿ ಬಿಟ್ಟಿದ್ದಾರೆ. ಆಯಿತು, ಚಾಯ್ಸ್ ಎಂಟ್ರಿ ಮಾಡಿ ನೆಕ್ಸ್ಟ್ ಅಡ್ಮಿಷನ್ ಪ್ರೋಸೆಸ್ ಅನ್ನು ಕಂಪ್ಲೀಟ್ ಮಾಡಿ ಫೀ ಪೇಮೆಂಟ್ ಮಾಡಿದರೆ ನೆಕ್ಸ್ಟ್ ಏನಿರುತ್ತೆ, ನೀವು ಸ್ಟೂಡೆಂಟ್ ಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಅಲ್ಲಿ ಜಾಯಿನ್ ಆಗಬಹುದು. ಓಕೆ, ನೀವು ಏನಾದರೂ ಪ್ರಾಕ್ಟೀಸ್ ಇದ್ದರೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕೆ ಕೂಡ ಅವ್ರು ಹೇಳ್ಕೊಡ್ತಾರೆ. ನೆಕ್ಸ್ಟ್ ಈ ಸ್ಟೂಡೆಂಟ್ ಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಆಲ್ಮೋಸ್ಟ್ ಕೆಲವು ಕಾಲೇಜುಗಳಲ್ಲಿ ಸ್ವಲ್ಪ ನಿಧಾನವಾಗಿ ನಡೆಸ್ತಾರೆ. ಅಂದರೆ ಈಗ VTU ಅವರು ಏನು ಮಾಡಿದ್ದಾರೆ, 17 ಸೆಪ್ಟೆಂಬರ್ 2024 ಟು 27 ಸೆಪ್ಟೆಂಬರ್ 2024 ಅಂತ ಹೇಳಿದಾರಲ್ಲ, ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಕೆಲವು ಕಾಲೇಜುಗಳಲ್ಲಿ ಮಾತ್ರ ಸ್ವಲ್ಪ ದಿನ ಮುಂದಕ್ಕೆ ಅನ್ಮಾತು 20 ಸೆಪ್ಟೆಂಬರ್ 2024 ಟು 21 ಸೆಪ್ಟೆಂಬರ್ 2024 ಈಗಲಿಂದ ಸ್ಟಾರ್ಟ್ ಮಾಡಿರಬಹುದು. ಓಕೆ, ಆಲ್ಮೋಸ್ಟ್ ಎಲ್ಲ ತಿಳಿದುಕೊಳ್ಳಿ, ಪಾರ್ಟಿಸಿಪೇಟ್ ಮಾಡಿ. ಗೇಮ್ಸ್ ಇರ್ತವೆ, ಓಕೆ, ಡ್ಯಾನ್ಸಿಂಗ್, ಸಿಂಗಿಂಗ್ ಆ್ಯಂಡ್ ಪೇಂಟಿಂಗ್, ಆಲ್ಮೋಸ್ಟ್ ಎಕ್ಸೆಟ್ರಾ ಎನಿಬಡಿ ಇರ್ತವೆ. ಬಟ್ ನೀವು ತಿಳಿದುಕೊಳ್ಳಿ, ಅರ್ಥ ಮಾಡಿಕೊಳ್ಳಿ, ಪಾರ್ಟಿಸಿಪೇಟ್ ಮಾಡಿ. ನೆಕ್ಸ್ಟ್ ಒಂದು ಸರ್ಟಿಫಿಕೇಟ್ ಬರುತ್ತೆ. ಇದರಿಂದ ಇನ್ನೊಂದು ನೀವು ಏನು ಆದರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದರೆ ಅಟೆಂಡೆನ್ಸ್ ಇರುತ್ತೆ. ಇದು ನಿಮ್ಮ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸೆಕೆಂಡ್ ರೌಂಡ್ಗೋಸ್ಕರ ಈ ವಿಡಿಯೋ ಮಾಡಿ ತಿಳಿಸ್ಬೇಕಂತ ಮನಸ್ಸು ಬಂತು. ಅದಕ್ಕೋಸ್ಕರ ಸ್ಟೂಡೆಂಟ್ಸ್ ನಿಮಗೋಸ್ಕರ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ. ಪಾರ್ಟಿಸಿಪೇಟ್ ಮಾಡಿ. ಲೆಟ್ಸ್ ಫಾರ್ ದ ಎಂಜಾಯ್ ಟೈಮ್. ನೆಕ್ಸ್ಟ್ ಕ್ಲಾಸಸ್ ಸ್ಟಾರ್ಟ್ ಆಗೋದು ನಿಮ್ಮ ಕಾಲೇಜಸ್ ಅಲ್ಲಿ ಹೇಳ್ತಾರೆ, ಒಂದು 2-3 ದಿನ ಹೆಚ್ಚು ಕಮ್ಮಿ ಸ್ಟಾರ್ಟ್ ಆಗ್ಬೋದು ಅಲ್ವಾ. 28 ಸೆಪ್ಟೆಂಬರ್ 2024ಗೂ ಸ್ಟಾರ್ಟ್ ಆಗ್ಬೋದು, ಅಥವಾ ಕೆಲವು ಕಾಲೇಜ್ಗಳಲ್ಲಿ ಲೇಟ್ ಆಗಿ ಸ್ಟಾರ್ಟ್ ಮಾಡಿದರೆ ಸ್ಟೂಡೆಂಟ್ ಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಲೇಟಾಗಿ ಸ್ಟಾರ್ಟ್ ಆಗುತ್ತೆ ಕ್ಲಾಸಸ್. ಓಕೆ, ಇದಿಷ್ಟು ಇನ್ಫಾರ್ಮೇಷನ್ ಆಯಿತು ಸ್ಟೂಡೆಂಟ್ಸ್. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.